ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚುನಾವಣೆಗೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ನಮಗೂ ಕೂಡ ಆಥರೈಸ್ ಮಾಡಿದ್ದಾರೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋಂಥದ್ದು. ಪೈಪೋಟಿ ಜಾಸ್ತಿ ಇದೆ, 28 ಜನ ಪೈಪೋಟಿದ್ದಾರೆ. ಆಯ್ಕೆ ಪ್ರಕ್ರಿಯೆ ಏನು ಹೇಗೆ? ಈಗಾಗಲೇ ಅದು ನಾಮಿನೇಷನ್ ಆಗಿ ಕೇವಲ ವೋಟಿಂಗ್ ಮಾತ್ರ ಬಾಕಿ ಇದೆ. ಎಲ್ಲ ಪ್ರೊಸೆಸ್ ಮುಗಿದಿದೆ. ಕೋರ್ಟ್ನಿಂದ ತಡೆ ಆಜ್ಞೆ ಬಂದಿತ್ತು, ತಡೆ ಆಜ್ಞೆ ತೆರವಾಗಿದೆ. ಇವತ್ತು ವೋಟಿಂಗ್ ಇದೆ. ಅದು ಈ ವೋಟಿಂಗ್ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡಿಸ್ಕೊಂಡು ಯುನಾನಿಮಸ್ ಆಗಿ ಸೆಲೆಕ್ಷನ್ ಮಾಡಿದ್ರು. ಈಗ 1 ಗಂಟೆ ನಂತರ ಅವ್ರು ಹೋಗಿ ವೋಟಿಂಗ್ ಮಾಡ್ತಾರೆ. ವೋಟಿಂಗ್ ಆದಮೇಲೆ ನಿಮಗೊಂದು ಬ್ರೇಕ್ ಮಾಡ್ತಾರೆ. ಸರ್, ಈಗ 13 ಜನನೇನೋ ಆಯ್ಕೆ ಮಾಡೋದಕ್ಕೆ ಸಿಎಂ ನಿಮಗೆ ನಿರ್ದೇಶನ ಕೊಟ್ಟಿದ್ರು ಅಂತ. ಆಯ್ಕೆ ಆಯ್ತಾ ಅಥವಾ ಎಲ್ಲರೂ ಒಪ್ಕೊಂಡ್ರೆ? ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಅವ್ರಿಗೆ ಆ ಪ್ರಕಾರ ಹೇಳಿದ್ದೀವಿ. ಆ ಪ್ರಕಾರ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಯುನಾನಿಮಸ್ ಆಗಿ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ದೀವಿ. ಆ ಪ್ರಕಾರ ಈಗ ಅವ್ರು ಹೋಗ್ತಾರೆ. ವೋಟಿಂಗ್ ಆದಮೇಲೆ 1 ಗಂಟೆ ನಂತರ ನಿಮಗೆ ಬ್ರೇಕ್ ಮಾಡ್ತಾರೆ. ಈಗ ಸಹಕಾರ ರಂಗ ಅಂತಂದು ಹೇಳಿದ್ರೆ ಇಲ್ಲಿ ಪಕ್ಷಗಳಿಗೆ ಜಾಸ್ತಿ ಆದ್ಯತೆ ಇರಲ್ಲ, ಅವರವರ ವೈಯಕ್ತಿಕ ಮತ್ತೆ ಸಹಕಾರ ರಂಗದಲ್ಲಿ ನಾವು ಪಕ್ಷಾತೀತ ಜಾತ್ಯತೀತವಾಗಿ ಈಗ ಸೆಲೆಕ್ಟ್ ಮಾಡಿದ್ವಿ. ಸರ್, ಈಗ KMF ಎಲೆಕ್ಷನ್, ಅದ್ರ ಜೊತೆಗೆ ನಿಮ್ಮ ಸಹಕಾರ ಅಪೆಕ್ಸ್ ಬ್ಯಾಂಕ್ ಇರಬಹುದು, ಯಾವ್ಯಾವ ಡೀವ್ ಇದಾವೋ ಅದನ್ನೆಲ್ಲರೂ ಮಾಡಿಸ್ತೀವಿ. KMF ಯಾವಾಗ ಆಗಬಹುದು ಸರ್? 15-20 ದಿವಸದೊಳಗೆ ಅದನ್ನು ಮುಗಿಸ್ತೀವಿ. KMF ಎರಡೂ ಮುಗಿಸ್ತೀವಿ. ಸರ್, ನಂಜಾಗ ಫಿಕ್ಸ್ ಆಗಿದೆ ಸರ್, ಅಪೆಕ್ಸ್ ಬ್ಯಾಂಕ್ ನೋಟಿಸ್ ತೆಗಿಬೇಕು. ಸರ್, ಇನ್ನೊಂದು ಕಡೆ ನಿಮ್ಮ ಪಕ್ಷದ ಶಾಸಕರೇ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. KMF ಅಧ್ಯಕ್ಷರಾಗೋದಕ್ಕಿರಬಹುದು, ಅದ್ರ ಜೊತೆಗೆ ಅಪೆಕ್ಸ್ ಬ್ಯಾಂಕ್ಗಳಿಗಿರಬಹುದು. ಸೊ ಅದ್ರ ಬಗ್ಗೆ ಏನಾದರೂ ಸಿಎಂ ಜೊತೆ ಚರ್ಚೆ ಮಾಡಿದ್ರಾ? ಅದ್ರ ಬಗ್ಗೆ ಇನ್ನೂ ಚರ್ಚೆ ಇಲ್ಲ. ಕರೆದು ಚರ್ಚೆ ಮಾಡಿ ನೋಟಿಸ್ ಕ್ಲಿಯರ್ 7 ಡೇಸ್ ನೋಟಿಸ್ ತೆಗಿಬೇಕಾಗತ್ತೆ. ಆ ನೋಟಿಸ್ ಆದಮೇಲೆ ಆ ಎಲ್ಲ ಡೈರೆಕ್ಟರ್ನ ಕರಿತೀವಿ. ಅವರೆಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಯಾರನ್ನು ಮಾಡಿದರೆ ಸೂಕ್ತ ಆಗ್ತದೆ ಅದನ್ನು ಮಾಡ್ತೀವಿ. ಚುನಾವಣೆಗೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ನಮಗೂ ಕೂಡ ಆಥರೈಸ್ ಮಾಡಿದ್ದಾರೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋಂಥದ್ದು. ಪೈಪೋಟಿ ಜಾಸ್ತಿ ಇದೆ, 28 ಜನ ಪೈಪೋಟಿದ್ದಾರೆ. ಆಯ್ಕೆ ಪ್ರಕ್ರಿಯೆ ಏನು ಹೇಗೆ? ಈಗಾಗಲೇ ಅದು ನಾಮಿನೇಷನ್ ಆಗಿ ಕೇವಲ ವೋಟಿಂಗ್ ಮಾತ್ರ ಬಾಕಿ ಇದೆ. ಎಲ್ಲ ಪ್ರೊಸೆಸ್ ಮುಗಿದಿದೆ. ಕೋರ್ಟ್ನಿಂದ ತಡೆ ಆಜ್ಞೆ ಬಂದಿತ್ತು, ತಡೆ ಆಜ್ಞೆ ತೆರವಾಗಿದೆ. ಇವತ್ತು ವೋಟಿಂಗ್ ಇದೆ. ಅದು ಈ ವೋಟಿಂಗ್ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡಿಸ್ಕೊಂಡು ಯುನಾನಿಮಸ್ ಆಗಿ ಸೆಲೆಕ್ಷನ್ ಮಾಡಿದ್ವಿ. ಈಗ 1 ಗಂಟೆ ನಂತರ ಅವ್ರು ಹೋಗಿ ವೋಟಿಂಗ್ ಮಾಡ್ತಾರೆ. ವೋಟಿಂಗ್ ಆದಮೇಲೆ ನಿಮಗೊಂದು ಬ್ರೇಕ್ ಮಾಡ್ತಾರೆ. ಸರ್, ಈಗ 13 ಜನನೇನೋ ಆಯ್ಕೆ ಮಾಡೋದಕ್ಕೆ ಸಿಎಂ ನಿಮಗೆ ನಿರ್ದೇಶನ ಕೊಟ್ಟಿದ್ರು ಅಂತ. ಆಯ್ಕೆ ಆಯ್ತಾ ಅಥವಾ ಎಲ್ಲರೂ ಒಪ್ಕೊಂಡ್ರೆ? ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಅವ್ರಿಗೆ ಆ ಪ್ರಕಾರ ಹೇಳಿದ್ದೀವಿ. ಆ ಪ್ರಕಾರ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಯುನಾನಿಮಸ್ ಆಗಿ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ದೀವಿ. ಆ ಪ್ರಕಾರ ಈಗ ಅವ್ರು ಹೋಗ್ತಾರೆ. ವೋಟಿಂಗ್ ಆದಮೇಲೆ 1 ಗಂಟೆ ನಂತರ ನಿಮಗೆ ಬ್ರೇಕ್ ಮಾಡ್ತಾರೆ. ಈಗ ಸಹಕಾರ ರಂಗ ಅಂತಂದು ಹೇಳಿದ್ರೆ ಇಲ್ಲಿ ಪಕ್ಷಗಳಿಗೆ ಜಾಸ್ತಿ ಆದ್ಯತೆ ಇರಲ್ಲ, ಅವರವರ ವೈಯಕ್ತಿಕ ಮತ್ತೆ ಸಹಕಾರ ರಂಗದಲ್ಲಿ ನಾವು ಪಕ್ಷಾತೀತ ಜಾತ್ಯತೀತವಾಗಿ ಈಗ ಸೆಲೆಕ್ಟ್ ಮಾಡಿದ್ವಿ. ಸರ್, ಈಗ KMF ಎಲೆಕ್ಷನ್, ಅದ್ರ ಜೊತೆಗೆ ನಿಮ್ಮ ಸಹಕಾರ ಅಪೆಕ್ಸ್ ಬ್ಯಾಂಕ್ ಇರಬಹುದು, ಯಾವ್ಯಾವ ಡೀವ್ ಇದಾವೋ ಅದನ್ನೆಲ್ಲರೂ ಮಾಡಿಸ್ತೀವಿ. KMF ಯಾವಾಗ ಆಗಬಹುದು ಸರ್? 15-20 ದಿವಸದೊಳಗೆ ಅದನ್ನು ಮುಗಿಸ್ತೀವಿ. KMF ಎರಡೂ ಮುಗಿಸ್ತೀವಿ. ಸರ್, ನಂಜಾಗ ಫಿಕ್ಸ್ ಆಗಿದೆ ಸರ್, ಅಪೆಕ್ಸ್ ಬ್ಯಾಂಕ್ ನೋಟಿಸ್ ತೆಗಿಬೇಕು. ಸರ್, ಇನ್ನೊಂದು ಕಡೆ ನಿಮ್ಮ ಪಕ್ಷದ ಶಾಸಕರೇ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. KMF ಅಧ್ಯಕ್ಷರಾಗೋದಕ್ಕಿರಬಹುದು, ಅದ್ರ ಜೊತೆಗೆ ಅಪೆಕ್ಸ್ ಬ್ಯಾಂಕ್ಗಳಿಗಿರಬಹುದು. ಸೊ ಅದ್ರ ಬಗ್ಗೆ ಏನಾದರೂ ಸಿಎಂ ಜೊತೆ ಚರ್ಚೆ ಮಾಡಿದ್ರಾ? ಅದ್ರ ಬಗ್ಗೆ ಇನ್ನೂ ಚರ್ಚೆ ಇಲ್ಲ. ಕರೆದು ಚರ್ಚೆ ಮಾಡಿ ನೋಟಿಸ್ ಕ್ಲಿಯರ್ 7 ಡೇಸ್ ನೋಟಿಸ್ ತೆಗಿಬೇಕಾಗತ್ತೆ. ಆ ನೋಟಿಸ್ ಆದಮೇಲೆ ಆ ಎಲ್ಲ ಡೈರೆಕ್ಟರ್ನ ಕರಿತೀವಿ. ಅವರೆಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಯಾರನ್ನು ಮಾಡಿದರೆ ಸೂಕ್ತ ಆಗ್ತದೆ ಅದನ್ನು ಮಾಡ್ತೀವಿ.